ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ರಘುವೀರ ರೆಡ್ಡಿ ಅಂತ ಪವಾಡ ಮೇಡಮ್, ನಮ್ಮ ಮನೆಯವರು ಪುಷ್ಪಾಂಜಲಿ ಅಂತ 25 ಮಂತಿಂದ ಬೇಕು ಗೊತ್ತಾಯ್ತು. ನಾವು ಆಕ್ಚುಲಿ ಅದು ಬ್ಲೀಡಿಂಗ್ ಬಹಳ ಆಗ್ತಾ ಇತ್ತು. ಏನು ಅಂದ್ರೆ ಆಕ್ಚುಲಿ ಈಗ ಇದು ಪಾಸಿಟಿವ್ ಬಂತು, ಗರ್ಭಕೋಶದಲ್ಲಿ ಮಗು ಬೆಳೀತಿದೆ ಅಂತ ಪಾಸಿಟಿವ್ ಬಂತು. ನಾವು ಬೇಬಿ ಅಂತ ನಾವು ಅಂದ್ಕೊಂಡ್ವಿ, ಬಟ್ ಅದು ಕ್ಯಾನ್ಸರ್ ಬೆಳೀತಾ ಅಂತ ನಮ್ಗೆ ಗೊತ್ತಾಗಲಿಲ್ಲ. ಬ್ಲೀಡಿಂಗ್ ಎಲ್ಲ ಬಹಳ ಆಯ್ತು. ಅವಾಗ ಹಾಸ್ಪಿಟ್ಲ್ಗೆ ಹೋದ್ವಿ. ಅವ್ರು DNC ಮಾಡಿದ್ರು, ಮತ್ತೆ ಆಮೇಲೆ DNC ಮಾಡಿ 1 ವೀಕ್ ಆದ್ರೂ ಮತ್ತೆ ಬ್ಲಡ್ ಹಂಗೆ ಹೋಗ್ತಾ ಇತ್ತು. ಅದಾಗಲ್ಲ ಅಂತೇಳಿ ಚಿತ್ರದುರ್ಗ ಹಾಸ್ಪಿಟ್ಲ್ಗೆ ಹೋದ್ವಿ. ಅಲ್ಲಿ ತೋರಿಸಿದ್ವಿ. ಅಲ್ಲಿ ಒಳಗೆ ಏನಿದೆ ತೆಗಿಬೇಕು ಅಂತ ಹೇಳಿದ್ರು. ಸರಿ ಅಂತ ಅವ್ರು ಏನು ಮಗು ಅಂತ ಹೇಳಿದ್ರು. ಆಕ್ಚುಲಿ ನಮ್ಗೆ ಇದು ಗಡ್ಡೆ ಅಂತ ಏನ್ ಹೇಳಿಲ್ಲ. ಅಲ್ಲಿ ತೆಗೆದು ಮತ್ತೆ ಅವರೆಲ್ಲ ಅದೆಲ್ಲ ಗರ್ಭಕೋಶದಲ್ಲಿ ಇರೋದೆಲ್ಲ ತೆಗೆದ್ಬಿಟ್ಟು ಇದಕ್ಕೆ ಬಯೋಪ್ಸಿ ಕೊಟ್ವಿ. ಅವಾಗ ಗೊತ್ತಾಯ್ತಿದ್ದು ಮಗು ಎಲ್ಲ ಇದು ಕ್ಯಾನ್ಸರ್ ಬೆಳೀತಾ ಇದೆ ಅಂತ. ಮತ್ತೆ ಇದು ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಕೊಡಿಸಿದ್ವಿ. ಸ್ಟಾರ್ಟಿಂಗ್ 6 ಸೈಕಲ್ ಕೊಡಿಸಿದ್ವಿ, ನಾರ್ಮಲ್ ಆಯ್ತು. ಮತ್ತೆ ಇವಾಗ ಮತ್ತೆ BTICG ಅಲ್ಲಿ ಮತ್ತೆ ಜಾಸ್ತಿ ಆಗ್ತದೆ. ಅದೇ ಇದು ಗರ್ಭಕೋಶದಲ್ಲಿ ಕ್ಯಾನ್ಸರ್ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಅದನ್ನ ಗರ್ಭಕೋಶ ರಿಮೂವ್ ಮಾಡಿಸಿದ್ವಿ ಲಾಸ್ಟ್ 10 ಡೇಸ್ ಬ್ಯಾಕ್. ಗರ್ಭಕೋಶದಿಂದ ಬೇರೆ ಕಡೆ ಲಂಗ್ಸ್ಗೆಲ್ಲ ಸ್ಪ್ರೆಡ್ ಆಗ್ತಿದೆ, ಇದರಿಂದ ತೊಂದರೆ ಇದೆ, ನಿಮ್ಗೆ ತೆಗಿಸ್ಬೇಕಂತ ಹೇಳಿದ್ರು. ಗರ್ಭಕೋಶ ರಿಮೂವ್ ಮಾಡಿಸಿದ್ವಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ವಿ ಅದಕ್ಕೆ ಆಯುರ್ವೇದಿಕ್ ಬೆಟರ್ದೆ ನಿಲ್ಲೋಗಿ, ಅದಕ್ಕಿಂತ ಸೈಡ್ ಎಫೆಕ್ಟ್ಸ್ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು. ನಾವು ಆಕ್ಚುಲಿ ನಮ್ಮ ಫ್ರೆಂಡ್ ತಂದೆಯವ್ರಿಗೆ ಇದು ಕೊಟ್ಟಿದ್ರಂತ. ಅವರು ತಗೊಂಡಿದ್ದಾರೆ, ಚೆನ್ನಾಗಿದೆ, ಅಲ್ಲಿ ಹೋಗಿ ಆಗ್ಬಿಟ್ಟಿದ್ದು ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ಕೆಲವು ಹೆಣ್ಮಕ್ಳಿಗೆ ಬರುತ್ತೆ ಈ ತರ ಅಂತ ಹೇಳಿದ್ರು ಮೇಡಮ್. ಈ ತರ ಆಗುತ್ತೆ ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ಬೆಳೆಯುವಾಗ ಹಾರ್ಮೋನ್ಸ್ ಇದ್ರಲ್ಲಿ ಇದಾಗುತ್ತೆ ಅಂತ ಹೇಳಿದ್ರು. ಆ ತರ ಏನಿಲ್ಲ, ಚೆನ್ನಾಗಿದ್ರು. ಆ ಬ್ಲೀಡಿಂಗ್ ಜಾಸ್ತಿ ಆದ್ಮೇಲೆ ನಮ್ಗೆ ಗೊತ್ತಾಯ್ತು ಆಕ್ಚುಲಿ ಈ ತರ ಆಗ್ತಿದೆ ಅಂತ. ಇಲ್ಲ ಮೇಡಮ್, ನಾವು ಅದನ್ನ ಎನ್ಕ್ವೈರಿ ಮಾಡಿದ್ವಿ. ಆ ತರ ಏನು ಅಲ್ಲಿ ಸಿಗಿಲ್ಲ, ಈ ತರ ಆಗಿದೆ ಅಂತ ಯಾರು ಏನು ಗೊತ್ತಾಗಲಿಲ್ಲ. ಹೌದು ಮೇಡಮ್, ಫಸ್ಟ್ ಡಾಕ್ಟ್ರೇ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಗೊತ್ತಾಯ್ತು ಈ ತರ ಇದೆ ಅಂತ. ಚೆನ್ನಾಗಿದ್ದಾರೆ ಅದರಲ್ಲಿ ಧೈರ್ಯವಾಗಿದ್ದಾರೆ, ತೊಂದರೆ ಇಲ್ಲ. ಚೆನ್ನಾಗಿ ಮಾಡ್ತಾರೆ, ಊಟ ತಿಂಡಿ ಚೆನ್ನಾಗಿ ಮಾಡಿದ್ದಾರೆ. ಹೌದು. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.